ಅಂತ ಕಾಳ ಅಂತ ಹೇಳುದು. ನಿಮಗಾದ್ರೂ ಕೊಡ್ಬೋದಿತ್ತಲ್ಲ. ನನಗೆ ಬಿಡು ದೊಡ್ಡಲ್ಲ ಬಿಡು. ಇವರಿಗೆ ಹೋದಲ್ಲಿ ಬಂದಲ್ಲಿ ಮರ್ಯಾದೆ ಇಲ್ಲ. ಚೋರ ಗೋಕಿ ಕೇಳಿ ನಮಗ ಚೋರ ಸುಕುಮಾರ ಸುಕುಮಾರ ಅನ್ನಕ್ಕೆ ಒಂದು ಮಾಡ್ಬೇಕಂತ ಮಾಡಿದ್ದಾರೆ. ಹಾಗಾಗಿ ಮರ್ಯಾದೆ ಇಲ್ಲ. ಮರ್ಯಾದೆ ಕೊಡಿಸಬೇಕೇ ಬೇಕಾಗಿ ಇವರು ಮಾತಾಡಿಕೊಡುದು. ನನಗೆ ಹೋದಲ್ಲಿ ಒಂದು ಆಸನ ಸಿಕ್ಕುವುದಿಲ್ಲ, ಏನ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ನಾವು ಒಂದು ರಾಜಾಶ್ರೀಪುರ ಮಾಡುವ. ಆ ರಾಜಾಶ್ರೀಪುರದಲ್ಲಿ ಕೊನೆಯಲ್ಲಿ ಒಂದು ಅಕ್ರ ಪೀಠ, ಅದರಲ್ಲಿ ನನ್ನ ಕೂತುಕೊಳ್ಳಿಸುವ ಇವರು ಮಾತಾಡಿಕೊಂಡದ್ದು. ಕೃಷ್ಣನಿಗೆ ಪೀಠ ಕೊಡುವ ಬಗ್ಗೆ ನಮ್ಮ ಆಕ್ಷೇಪ ಏನಿಲ್ಲ, ಕೊಟ್ಟಿ ಕೊಡುದಲ್ಲ. ಆದರೆ ನೆರೆದಂತಹ ಧರಾಣ್ಣನ ಮುಂದೆ, ಈ ಮಹಾರಾಜರುಗಳ ಮುಂದೆ ಇವನಿಗೆ ಪೀಠ ಕೊಡುವ ನಮ್ಮ ಆಕ್ಷೇಪ ಉಂಟು. ನಮ್ಮ ಸಭೆಗಳಿಗೆ ನಾವು ಬಿಡುವುದಿಲ್ಲ. ಇವರ ಖಾಸಗಿಯಾಗಿ ಕೊಡ್ಲಿ, ಇವರ ಮನೆ ಒಳಗೆ ಕಾರ್ಯಕ್ರಮ ಮಾಡಿಕೊಂಡು ನಿಮಗೆ ಪೀಠ ಕೊಡ್ಲಿ. ರಾಜಾದಿರಾಜರನ್ನೆಲ್ಲ ಭರಿಸಿ ನಮ್ಮ ಕಣ್ಣ ಮುಂದೆ ಇವನನ್ನು ಎತ್ತರಕ್ಕೆ ಏರಿಸಿದ ವಿಷಯ ಉಂಟಲ್ಲ, ಇದಕ್ಕೆ ನಮ್ಮ ಆಕ್ಷೇಪ ಇದೆ. ನಾವು ತಪ್ಪವನ್ನು ನೀವು ಕೊಟ್ಟಿದ್ದೀರಿ, ನಾವು ತನದು ಹುಡುಗಿ ಕೊಟ್ಟಿದ್ದೇವೆ. ಇವರನ್ನು ಓದಿಗೆ ಕಳುಹಿಸಿದ್ದಾರೆ. ನಮ್ಮ ಬಂಧು ಮಿತ್ರರಿಂದ ಕಾರಣಕ್ಕೆ ಬೇಕಾಗಿ ಕಪ್ಪ ಕಾಣಿಕೆಯನ್ನು ಕೊಟ್ಟರು ನಾವಿದ್ದೇವೆ. ಬದಲಾಗಿ ಭೀಮನಿಗೋ ಅರ್ಜುನನಿಗೋ ಹೆದರಿ ನಾವು ಕೊಟ್ಟದ್ದಲ್ಲ. ಇದು ಹೇಗಾಯಿತು? ನಮ್ಮ ಮರ್ಯಾದೆ ಲೆಕ್ಕಳಿಕೊಂಡ ಹಾಗಾಯಿತು. ಮರ್ಯಾದೆ ಕೂಡ ಸಿಗಲಾಗಿ ಮಾಡಿದರು. ನಾವು ಬರುವಾಗಲೇ ನಾವೊಂದು ಮಾತನ್ನು ಹೇಳಿದೆವು, ಅಲ್ಲಿ ಆ ಕಪಟ ಕೃಷ್ಣ ಹೆತ್ತಾನೆ ಎಂಬುದಾಗಿ. ಆದರೆ ಇವರು ಏನು ಮಾಡಿದ್ದು, ಅವನಿಗೆ ಯಾವ ಯೋಗ್ಯತೆ ಇದೆ, ಏನು ಅರ್ಹತೆ ಇದೆ ಎಂಬುದನ್ನು ಅವರು ತಿಳಿಯಬೇಕಿತ್ತು. ಯಾವುದೇ ರಾಜ ಆಗಿರಬಹುದೇ, ಅಥವಾ ಯಾವುದೇ ಒಂದು ಪ್ರದೇಶದ ಅರಸನಾಗಿದ್ದಾನೆ ಇಲ್ಲ. ಬ್ರಾಹ್ಮಣರಲ್ಲಿ ಶ್ರೋತ್ರಿಯನಾಗಿರ್ಬೇಕು, ಸರ್ವ ವೇದಗಳನ್ನು ಶಾಸ್ತ್ರಗಳು ಬರೆದಂತ ವಿದ್ವಾಂಸನಾಗಿರ್ಬೇಕು. ಹೌದು. ಕ್ಷತ್ರಿಯರಲ್ಲಿ ಅತ್ಯಂತ ಹೆಚ್ಚಿನ ಪರಾಕ್ರಮಿ ಆಗಿರ್ಬೇಕು. ಹೌದು. ವೈಶ್ಯರಲ್ಲಿ ಒಳ್ಳೆ ಧನ ಸಂಗ್ರಹಿತನಾಗಿರ್ಬೇಕು. ಶೂದ್ರರಲ್ಲಿ ಆದ್ರೆ ಅತ್ಯಂತ ಬುದ್ಧನಾಗಿರ್ಬೇಕು. ಪೀಠೆಯಲ್ಲಿ ಹೌದು. ಯಾವುದು ನಿರ್ಣಯ ಆಗಿದೆ. ಇಲ್ಲಿಗೆ ಬಂದಿದ್ದಾನೆ. ಬ್ರಾಹ್ಮಣನ ಕ್ಷತ್ರಿಯನ ಯಾವುದು ಅಂತಲೇ ಗೊತ್ತಿಲ್ಲ. ಒಂದು ಕಡೆಯಲ್ಲಿ ವ್ಯಾಪಾರ ಮಾಡ್ತಾರೆ, ಒಂದು ಕಡೆಯಲ್ಲಿ ಕ್ಷತ್ರಿಯ ಅಂತ ಕತ್ತಿ ಎನ್ನುತ್ತಾರೆ. ಹೌದು. ಆದರ ತಕ್ಕಿನ ಗೋವನಿಗ ಅವನನ್ನು ಆರಾಧಿಸಿ ಈ ಅಗ್ರಪೀಠದಲ್ಲಿ ಕುಳಿಸಿದ್ದಾರೆ. ಮಾನವನ್ನು ಕೊಂಡವರು ಇದು ಧರ್ಮ.
ಹಾಗೆ ಬೆನ್ನಿನಲ್ಲಿ ಬುತ್ತಿ ಕೈಯಲ್ಲಿ ಕತ್ತ ಹಿಡ್ಕೊಂಡು ದನವನ್ನ ಕುತ್ತಾ ಬೆಟ್ಟಕ್ಕೆ ಹೋಗುವುದು, ಮಧ್ಯಾಹ್ನದೊಳಗೆ ಬೇಯಿಸುವುದು, ಹಸಿವೆ ಆಗುವಾಗ ಆ ಹಾಸಿದ ಅನ್ನ ಉಂಡು ತೋಡಿನ ನೀರು ಕುಡಿದು ಬದುಕುವ ಯಾಕೆ ಉಂಟು ನಾವು ಏನೆಂದು ಬಗೆದೆ ಯಾವುದೇ ಹೊರೆ ಇರಲಿ ಹೊರುವುದಕ್ಕೆ ಮೊದಲು ಹೊರೆ ಹೊರುವ ಆಲೋಚನೆ ಮಾಡ್ತಾನೆ. ಇದನ್ನು ಹೊರುವ ಸಾಮರ್ಥ್ಯ ಕಂಠಕ್ಕೆ ಉಂಟು ಎಂಬ ಹಾಗೆ ಅವನದ್ದಾದಂತಹ ಸಾಮರ್ಥ್ಯಕ್ಕೆ ಹೆಚ್ಚಿನದ್ದಾದಂತಹ ಹೊರೆಯನ್ನು ಹೊತ್ತಾದ್ರೆ ಅವನ ಕಂಠ ಮುರಿದು ಹೋಗಿ ಇನ್ನು ಯೋಗ್ಯತೆ ಇನ್ನು ಅರ್ಹತೆ ಇದನ್ನೆಲ್ಲ ತಿಳಿಯಲು ಅವರು ಹೇಳಿ ಪೀಠ ಏರಿಸಿ ಅಗ್ರಪೀಠ ಕೊಡುವ ಎಂಬ ಹಾಗೆ ಅವರು ಹೇಳಿದ ಕ್ಷಣವೇ ಒಂದು ಪೀಠ ಏರಿದೆಯಲ್ಲ ಗರುಡ ನಮ್ಮದ ಮೇಲೆ ಕಾಗೆ ಬಿಟ್ಟ ಹಾಗೆ ಏನು ಅರ್ಹತೆ ನಿನಗೆ, ಏನು ಯೋಗ್ಯತೆ ನಿನಗೆ, ನೀವು ಏನೊಂದು ಕುಳಿತ ಅವನ ಯೋಗ್ಯತೆ ಏನೆಂಬುದನ್ನು ತಿಳಿಯಬೇಕು. ಅವರು ಹೇಳುತ್ತಾರೆಂದು ನೀನು ಬಂದು ಈ ಅಗ್ರಪೀಠದಲ್ಲಿ ಕುಳಿತಿರುವುದಲ್ಲ. ಇದು ಅನೇಕ ಯೋಗ್ಯತಾವಂತರು ಬ್ರಾಹ್ಮಣರು ಇರುವಂತಹ ಈ ಸಭೆಗೆ ನೀನು ಈ ಅಗ್ರಪೀಠದಲ್ಲಿ ಕುಳಿತಿದ್ದೀಯಲ್ಲ. ಬಂದದ್ದು ಬರಲಿ, ಆದರೆ ಅವರಿಗೆಲ್ಲ ಕೊನೆಗೆ ಸಿಗುವಂತಹ ಒಂದು ಕಾಣಿಕೆ ಇದಲ್ಲ, ಅಂತದ್ದನ್ನೆಲ್ಲ ತೆಗೆದುಕೊಂಡು ನೀನು ಇಲ್ಲಿಂದ ಹೋಗಬೇಕಿತ್ತು. ಅದು ಬಿಟ್ಟು ಅವರು ಹೇಳಿದರು ಎಂಬುದಾಗಿ ಯಾವುದೇ ಯೋಗ್ಯತೆ ಇಲ್ಲದೆ ನೀನು ಈ ಪೀಠದಲ್ಲಿ ಕುಳಿತಿದ್ದೀಯಲ್ಲ, ಇದು ಸರಿಯಲ್ಲ, ಸರಿಯಲ್ಲ.
ಸಮುದ್ರದ ಮಧ್ಯೆ ಮನೆ ಮಾಡಿಕೊಂಡು ಕಾಲವನ್ನು ಕಳೀತಾ ಇದ್ದಾನೆ. ದ್ವೀಪಾಂತರವಾಸಿ ಇವಾಗ ಹೇಳದೆ ಇವೆಲ್ಲಿಂದ ಹೋಗದೆ ನಮ್ಮ ಗಲಾಟೆ ನಿಲ್ಲುವುದಿಲ್ಲ. ನಮ್ಮ ವಿರೋಧ ಗೊತ್ತಾಗ್ತದೆ ಹೇಗೆ ಒಟ್ಟುಗೂಡಿಸುವುದು. ಅಲ್ಲಿಗೊಬ್ಬ ಹೇಗೆ ಆಗ್ಬಿಟ್ಟು ಅದು ಇಲ್ಲಿಗೊಬ್ಬ ಯಾರದು ಅಂತ ನೋಡಿದ್ರೆ ನೀವ ನಿಮ್ಮದಾದಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಮುಂದಾದ್ರೆ ನಾನಿಗೇನು ಹೇಳಲಿಕ್ಕಿಲ್ಲ. ಒಳ್ಳೆ ಕೆಲಸ ನಡೀತಾ ಉಂಟು. ನೀನು ಅವರೆಲ್ಲ ಬೊಕ್ಕ ಹೊಡಿತಾರೆ. ಹೌದು ಮಾಡಬೇಡ ಕಾರ್ಯಕ್ರಮ ಪ್ರಳಯದೋಪನೆ ಮಲಗಿದ ಕರ್ನಾಟಕದಿಂದ ಕಬರು ಓಡಾಡಿ ಬರ್ತೀವಿ. ಅವರೆಲ್ಲ ಉತ್ಪಾದನೆ ಮಾಡ್ತಾ ಇದ್ದಾರೆ. ಎತ್ತವನ್ನು ಹಾಳುಗಳಾಗಬೇಕು ಅಂತ ಮುಂದಾಗಿದ್ದಾರೆ. ಆ ರೋಷಾವಿಷ್ಟವಾದ ಬಂದದ್ದು ಸರಿ. ಹಾಗಂತ ಹೇಳಿ ಅವರು ಆ ರೀತಿ ಯಾಕೆ ತೊಂದರೆಗಳಿದ್ದಾರೆ ಅಂತ ಕೇಳಿದರೆ ಕೃಷ್ಣನ ಬಗ್ಗೆ ತಿಳುವಳಿಕೆ ಇಲ್ಲದೆ, ಅವನ ಬಗ್ಗೆ ಗೊತ್ತಿಲ್ಲದೆ, ಈ ಹರಿಯ ಕಥೆ ಏನನ್ನುವುದೇ ತಿಳಿಯದೆ ಈ ರೀತಿಯಾಗಿ ಹೇಳುತ್ತಾರೆ. ಕುಂಬಳಕಾಯಿಯನ್ನು ಮಾತ್ರ ಬೇರೇನು ಗೊತ್ತಿಲ್ಲ ಅವರಿಗೆ. ಪ್ರಳಯಕಾಲ ಸಂಪೂರ್ಣವಾಗಿ ಜಲಮಯವಾಗಿದ್ದಂತಹ ಹೊತ್ತಿಗೆ ದೇವರು ಬಡವತ್ರಶಾಹಿಯಾಗಿ ಮಲಗಿದ್ದಾಗ ಅವರ ಕಿವಿಯ ಕಲುಷದಿಂದ ವಸುಕೈಟವರನ್ನು ಹುಟ್ಟಿಕೊಂಡು ಅಂತಹ ವಸುಕೈಟವರನ್ನು ವಧಿಸಿ ಮೇದಿನಿಯನ್ನು ನಿರ್ಮಿಸಿ ಸಕಲರನ್ನು ಹೊರದಂತಹ ಮಹಾತ್ಮರಿದ್ದಾರೆ. ಅಂತಹ ಶ್ರೀಹರಿ ದುಷ್ಟ ಶಿಕ್ಷೆಯಾಗಿ ಶಿಷ್ಟರ ಪರಿಪಾಲನೆಗೆ ಬೇಕಾಗಿ ಧರೆಯಲ್ಲಿ ಅವತರಿಸಿ ಬಂದವರಿದ್ದಾರೆ. ಎಂತೆಂಥ ಅವತಾರವನ್ನು ಎತ್ತಿದ, ವೇದವರ್ಣಕ್ಕೆ ಬೇಕಾಗಿ ಸ್ಯಾವತಾರವನ್ನು ತಾಳಿದ. ಆಮೇಲೆ ಕೋಮ ನರಸಿಂಹ ಮೊದಲಾದಂತಹ ಅವತಾರಗಳು. ಈಗ 8ನೇ ಅವತಾರ. ಈ 8ಕ್ಕೂ ಕೃಷ್ಣನಿಗೆ ಒಂದಷ್ಟು ನಂಟಿದೆ. ಕೆಲವರ ಸ್ಪಷ್ಟವನ್ನೆಲ್ಲ ಮುರಿಯುವುದಕ್ಕೆ ಈಗ ಮುಂದಾಗುತ್ತಾರೆ ಇವರು. ಈಗಾಗಲೇ ಬಾಲ್ಯದಲ್ಲಿ ಇವರ ಲೀಲೆಗಳೆಲ್ಲ ನಾವು ಕಂಡವರಿದ್ದೇವೆ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಎಲ್ಲರೂ ಜಗದ್ಗುರುಗಳಾಗುವುದಿಲ್ಲ. ಯಾವಾತ ತಾಯಿಗೆ ಅಂದ್ರೆ ದೇವಕಿ ಪರಮಾನಂದಂ, ತಾಯಿಗೆ ಯಾವಾಗ ಪರಮಾನಂದವನ್ನು ಉಂಟು ಮಾಡುತ್ತಾರೆ ಅವ ಮಾತ್ರ ಜಗದ್ಗುರು ಆಗುತ್ತಾರೆ. ಈಗ ಎಲ್ಲ ಮಕ್ಕಳಲ್ಲಿ ಪ್ರೀತಿ, ಅವರು ಹೆತ್ತ ಮಕ್ಕಳಲ್ಲಿ ಪ್ರೀತಿ ಇರ್ತಾರೆ. ಹಾಗಂತ ಹೇಳಿ ಕೃಷ್ಣ ಅಂತ ಯೋಗ್ಯತಾವಂತನಿದ್ದಾನೆ. ಹಾಗಾಗಿ ಅವರಿಗೆ ಅಗ್ರಪೀಠವನ್ನು ಕೊಟ್ಟದ್ದು. ಅವರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇವರೆಲ್ಲ ಹೀಗೆಲ್ಲ ನುಡಿಯುತ್ತಾ ಇದ್ದಾರೆ. ಮಗನೇ ನೀನು ಅದಕ್ಕೆ ತಲೆಬಿಸಿಬೇಡ. ಹೌದು, ಏನು ಮಾಡ್ತಾ ಇದ್ದೀರಿ ನೀವು? ಶಕ್ತಿಗಳಿಗೆ ಅಪಮಾನ
ಆಶ್ಚರ್ಯ ಇದೆ. ಹಾಗಾಗಿ ಅಭಿಮಾನ ಶೂನ್ಯರಾಗಬೇಡಿ, ಎಲ್ಲರೂ ಅಭಿಮಾನಕರರಾಗಿ. ನಾನು ಆಕ್ಷೇಪಣೆಗೆ ಇದ್ದೇನೆ, ನನ್ನ ಜೊತೆಗೆಲ್ಲ ಇದ್ದಾರೆ. ನೀವೇನು ಮುಖ ನೋಡುವುದು? ಬನ್ನಿ, ಈ ವಿರೋಧಿಸುವಂತಹ ಈ ಹೋರಾಟದ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಕೈ ಜೋಡಿಸಿ ಬನ್ನಿ. ಈ ರಾಜಕೀಯದ ಸಭೆಯಲ್ಲಿ ಈ ಒಂದು ವ್ಯವಹಾರವನ್ನು ವಿರೋಧಿಸೋಣ. ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದು ಎಷ್ಟು ಕಷ್ಟವಾದ ಕೆಲಸ. ಅದನ್ನು ತುದಿ ಮುಟ್ಟಿಸುವುದು ಹೇಗೆ, ಅದರಲ್ಲಿ ಬರುವಂತಹ ಪಗಡೆಗಳೆಷ್ಟು ಕಷ್ಟ ಎಷ್ಟು ಅಂತ ಯಾರಿಗೆ ಗೊತ್ತಿವೆ? ಇಂಥವರಿಗೆಲ್ಲ ಗೊತ್ತುಂಟ. ಈ ಹೊತ್ತಿನಲ್ಲಿ ಈ ದುಷ್ಟರೆಲ್ಲ ಕೂಡಿ ನಾವು ಇಷ್ಟಪಟ್ಟಂತಹ ಈ ಇಚ್ಛೆಯನ್ನು ಪೂರ್ಣಗೊಳಿಸುವುದಕ್ಕೆ ದುಷ್ಟರಿಗೆ ಆಮಂತ್ರಣ ಕೊಡುವುದು ದುಷ್ಟ ನಷ್ಟ ಮಾಡ್ತಾ ಇದ್ದಾರೆ. ಇದರಿಂದ ಕಷ್ಟವಾಗುತ್ತಾ ಇದೆ. ನಾನು ಆಲೋಚಿಸಿದಂತಹ ಕಾರ್ಯ ಈಡೇರುತ್ತದೋ ಇಲ್ಲವೋ? ಯಾಕಂದ್ರೆ ದೇವರನ್ನೇ ನಿಂದಿಸುತ್ತಾರೆ. ನನ್ನನ್ನು ನಿನ್ನನ್ನು ಬೈದರೆ ಬೈದುಕೊಳ್ಳಲು ಬಿಡಿ, ಅವರ ನಾಲಿಗೆಯ ತೀಟೆಯನ್ನು ತೀರಿಸಿಕೊಳ್ಳುತ್ತಾರೆ ಅಂತ ಹೇಳಬಹುದು. ಆದ್ರೆ ಜಗದ್ವಂದ್ಯನಾದಂತಹ ಈ ಶ್ರೀಕೃಷ್ಣ ಸ್ವಾಮಿಯನ್ನೇ ನಿಂದಿಸ್ತಾ ಇದ್ದಾರಲ್ಲ, ಈ ಕಾರ್ಯ ಹೇಗೆಂದು ನಿಮ್ಮುವುದೋ ಒಳ್ಳೆಯ ಕೆಲಸ ಮಾಡುವಾಗ ಇಂಥ ವಿಘ್ನಗಳು ಅನೇಕ ಬರ್ತದೆ. ಹಾಗಂತ ಹೇಳಿ ನಮಗೆ ವಿಶ್ವಾಸ ಬೇಕು. ನಾವು ಮಾಡುವಂತಹ ಧರ್ಮ ಕಾರ್ಯ ಏನಿದೆ ಅದು ಸಂಪೂರ್ಣವಾಗಿ ಧರ್ಮಸಮ್ಮತವಾದದ್ದು. ಯಾವಾಗ ಧರ್ಮಸಮ್ಮತವಾದಂತಹ ಕೆಲಸವನ್ನು ನಾವು ಮಾಡುತ್ತೇವೋ ಅದಕ್ಕೆ ಯಾರು ಸಹಾಯ ಮಾಡದೇ ಇದ್ರು ಕೂಡ ಭಗವಂತನ ಸಹಾಯ ಇರ್ತದೆ. ನೀನು ಯೋಚನೆ ಮಾಡಿ ನೋಡು, ಯಾರೋ ಒಬ್ಬ ಬೈತಾರೆ, ಆ ಬೈಗಳ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳಬಾರದು. ಈ ಭೂಲೋಕದಲ್ಲಿ ಶ್ವಾನವನ್ನು ಆಕಾಶವನ್ನು ನೋಡಿದಂತೆ ಹೌದಾ, ಆ ಬಗಳಿವೆ ಆಕಾಶಕ್ಕೆ ಅಥವಾ ದೇವಲೋಕಕ್ಕೆ ಏನಾದ್ರೂ ಹಾನಿಯಾಗ್ತದೆ ನಮಗೆ? ಹಾನಿಯಾಗಲಿಕ್ಕೆ ಇಲ್ಲಲ್ಲ. ಹಾಗೆ ನೀನು ಯಾಕೆ ಕಲರಿಸಬಾರದು? ಸರಿಯಾಗಿ ಹೇಳೋ, ನನಗೆ ಅರ್ಥ ಆಗಿದ್ದಾರೆ. ನಾನು ಶಾನ ಹೇಳುವಲ್ಲ, ನಾನೇ ವಿರೋಧಿಸಬೇಕೆಂಬ ಛಾತಿಯಲ್ಲಿ ಇದ್ದೇನೆ. ನೀನು ಅವನು ಹೊಗಳಿಕೆ ತೊಡಗಿದ್ದಲ್ಲ. ಗೋಪಿಯರ ಚಾರ ಇವನ ಹಣೆ ಬರ ಯಾರಿಗೂ ಗೊತ್ತಿಲ್ಲ. ನನಗೆ ಒಂದರ್ಥ ಆಯ್ತು, ನಿಮಗೆ ಒಂದು ವಿಕೃತ ಕಾಮ ಮನಸ್ಸಿನ ಒಳಗೆ ಮದುವೆ ಆಗುವುದಿಲ್ಲ ಅಂತ ನೀವು ಶಪಥ ತೊಟ್ಟಿದ್ದು. ಆದರೆ ನಾರಿಯರ ಸಂಗತಾದಂತ ಸುಖ ಬೇಕು ನಿಮಗೆ. ಆದರೆ ನೀವು ಒಪ್ಪಿಕೊಂಡಿದ್ದೆಲ್ಲ ಶಪಥ ಮಾಡುವ ಮೂಲಕವಾಗಿ. ಹಾಗಾಗಿಯೇ ಇವನ ಕಥೆ ಹೇಳಲಿಕ್ಕೆ ತೊಡಗುವುದು. ದೇವಕಿ ಸುತನಾಗಿ ಬಾಲಕಿಯರು ಅಸುರಾದಿಗಳ ಬಾಲಕಿಯೇ ಉಂಟಲ್ಲ, ಸಾಯಂಕಾಲ ವರಾಂತೆ ಸುಮಿತ ಸಮಯ ಸಹಿತಸೆ ಚಂದ್ರಿಕಾಯ
त्रैलोक्यां दर्शनामो ದುರ್ಲಭದಲ್ಲಿ ಆತ್ಮೋಹನ ಮಾಡುವುದು. ಇವನ ವಿಷಯ ಹೇಳು ರಾಸಕ್ಕೆ. ಇವನಿಗೆ ಬೇಕಾದರೆ ಈಗ ಸಮೀರೆ ಯಮುನಾ ತೀರೆ ಸತ್ಯದೇವರ ಕಾಲ. ಇವನ ರಾಸಕ್ಕೆ ನಾಗೆಲ್ಲ ಸಿಗಬೇಕಾದ ಕಥೆ ಹೇಳಿ ಮನಸ್ಸಿನಲ್ಲಿ ಮಂಡಿಗೆ ಬೆಲ್ಲುವಂತ ವ್ಯವಹಾರ ಇದೆಯಲ್ಲ. ಗೋಪಿಯರ ಚಾರ ಈ ಕೃಷ್ಣನ ಕಥೆ ಹೇಳಿದವರು ನಿನ್ನ ಕರುಳನ್ನು ಬಾಗಿದು ಒಳಗಾಗಿ ಗಮನಿಸ್ತೇನೆ. ಅದರಿಗೆ ಸಮರ್ಪಣೆ ಮಾಡಿ ನಾನು
ಯಾರ ಕಥೆಯೂ ಬೇಡ. ನಾನು ಭರತಶಿವನ ಇವನ ಕಥೆ, ಇವನ ಮೂಲ ಕಥೆ, ಹಾ. ಶಿಶುಪಾಲನ ಮೂಲ ಹೇಳಿ ಹೇಳಿ ಕರ್ಮ ಪುಣ್ಯದಾಯಕವಾದ ಮಾಹಿತಿ. ಧನ್ಯವಾದ. ನಾನು ಹೇಳ್ತೇನೆ. ನೀನು ಅಜ್ಞಾನತೆ ಆಗ್ಬೇಕಂದ್ರೆ ನಾನು ಹೊರಗೆ ಹೊರಡ್ಬೇಕು. ನೀನು ಆಮೇಲೆ ನಿಲ್ಲು, ನಾನು ಹೇಳ್ತೇನೆ. ಹಾಗಾಗಿ ಇವ ಯಾರು? ಇವನ ಪೂರ್ವಾಪರಗಳೇನು? ಯಾವುದನ್ನು ತಿಳಿಯದ ಇಂತಹ ಉತ್ಪಾದನೆಲ್ಲ ಇವರು ಮಾಡ್ತಾ ಇದ್ದಾರೆ. ಹೌದಾ? ಕುಮಾರ, ಸರಕಸನಂದಾಗಿ ಶಿವನಿಗಳೆಲ್ಲರೂ ಕೂಡ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣವನ್ನು ಕಾಣುವುದಕ್ಕೆ ಹೋಗುವಂತಲ್ಲಿ ಶ್ರೀಮನ್ನಾರಾಯಣನ ದ್ವಾರಪಾಲಕರಾಗಿದ್ದಂತಹ ದೇವಿಯರು ಪರಿಪರಿಯಾಗಿ ಮುಗಿಸಿದ ಕಾರಣ ಶಾಪಗ್ರಸ್ತರಾದರು. ಭೂಮಿಯಲ್ಲಿ ಅವರು ಹುಟ್ಟಬೇಕು ಎನ್ನುವುದು ಅವರ ಶಾಪ. ಭಗವದ್ ಅನುಗ್ರಹ. ದೇವಿಯರು ಕರೆದದ್ದು ಯಾಕೆ? ಅವರು ಕೌಪಿನದಾರಿಗಳಾಗಿ ಬಂದು ಹಾಗೆಲ್ಲ ಬರುವುದಾ? ವೈಕುಂಠಕ್ಕೆಲ್ಲ ಬರುವಾಗ ಯಾಕೆ ಹೋಗಿ ತಂದದ್ದು? ಹೋಗಿ ನೀವು ಕಥೆ ನಾನು ಹೇಳ್ತೇನೆ, ಕಥೆಯ ಕೊನೆಯ ವಿಮರ್ಶೆ ನಿಮ್ಮಿಂದಾಗಲಿ. ಬಟ್ಟೆ ಕಟ್ಟಿಕೊಂಡು ಬಂದು. ಹೌದು. ಹಾಗಾಗಿ ಶಾಪಗ್ರಸ್ತರಾದಂತಹ ದೇವಿಯರಿಗೆ ಶ್ರೀಮನ್ನಾರಾಯಣ ಅನುಗ್ರಹವಾಗಿದೆ. 3 ಜನ್ಮದಲ್ಲಿ ನೀವು ರಾಕ್ಷಸರಾಗಿ ಹುಟ್ಟಿ ಆದಷ್ಟು ಬೇಗ ನಾನು ಸ್ವಲ್ಪ ವೈಕುಂಠ ಸೇರಬೇಕು ಎನ್ನುವುದವರ ಆಮೋಣ. ಹಾಗಾಗಿ ಮೊದಲನೇ ಜನ್ಮದಲ್ಲಿ ಕನಕಕಶ್ಯಪ ಕನಕಾಕ್ಷರಾಗಿ ಹಿರಣ್ಯಾಕ್ಷರಾಗಿ ಹುಟ್ಟಿದರು. ಬೇಕಾದ ಕರಗಳನ್ನೆಲ್ಲ ಪಡೆದಿದ್ದಾರೆ. ಹಿರಣ್ಯಾಕ್ಷರನ್ನು ವಹಿಸುವುದಕ್ಕೆ ಬೇಕಾಗಿ ಮಹಾಮೂರ್ತಿಯಾಗಿ ಸ್ವಾಮಿ ಕೊಂದವನಿದ್ದಾರೆ. ಒಳಗಲ್ಲ ಹೊರಗಲ್ಲ ಮೇಲಲ್ಲ ಕೆಳಗಲ್ಲ ರಾತ್ರಿಯಲ್ಲ ಹಗಲಲ್ಲ ಮನುಷ್ಯನಲ್ಲ ಪ್ರಾಣಿಯಲ್ಲ ಆಯುಧಗಳು ಸಲ್ಲ ಇಂಥ ವಿಷಮ ಸ್ಥಿತಿಯಲ್ಲಿ ವರ್ಣದಲ್ಲಿ ಅಂತ ಹಿರಣ್ಯಕಶ್ಯಪ ಕೇಳಿದ. ಆ ಕಾಲಕ್ಕೆ ಪ್ರಪಂಚ ಎಲ್ಲ ಕಳ್ಕೊಂಡಿದ್ದೀವಿ, ಚಿರಂಜೀವಿ ಆಗುತ್ತಾನೆ ಅಂತ ಹೇಳಿ. ಅಂದ್ರೆ ಹಾಗೆ ಆಗಲಿಲ್ಲ. ರಾತ್ರಿಯೆಲ್ಲ ಹಗಲಲ್ಲ ಮುಸ್ಸಂಜೆ ಹೊತ್ತಲ್ಲಿ ಮನುಷ್ಯನಲ್ಲ ಪ್ರಾಣಿಯಲ್ಲ ನರಸಿಂಹ ರೂಪ ಒಂದು ಒಳಗಲ್ಲ ಹೊರಗಲ್ಲ ಹೊಚ್ಚುವಲ್ಲಿ ಮೇಲಲ್ಲ ಕೆಳಗಲ್ಲ ಕೊಡೆಯಲ್ಲಿ ಆಯುಧವೂ ಇಲ್ಲದೆ ಕೇವಲ ಪೂರ್ವವಾದ ನಗೆಗಳಿಂದ ಕೊಡುವುದು. ಹಾಗೆ ಒಂದು ಅವತಾರ ಮುಗಿ 2ನೇ ಅವತಾರವಾಗಿ ರಾವಣ ಪುಷ್ಪವಾಗಿ ಹುಟ್ಟಿಬಂದರು. ರಾಮಾವತಾರ ಪುರುಷೋತ್ತಮ ಮರ್ಯಾದಾ ಪುರುಷೋತ್ತಮ ರಾಮಾವತಾರದಲ್ಲಿ ಅವರನ್ನು ಕೊಂದಾಯಿತು. ಈಗ 3ನೇ ಅವತಾರವನ್ನು ತಾಳಿದ್ದಾರೆ. ಒಂದು ಅರ್ಥದಲ್ಲಿ ಇವನ ಹುಟ್ಟಿನ ಮೂಲ ಯೋಚನೆ ಮಾಡಿದೆ. ಇವರು ಹುಟ್ಟುವಾಗಿ ಹೇಗಿದ್ದ ಕುಮಾರ ಹುಟ್ಟ ಹುಟ್ಟುವಾಗ ಮಕ್ಕಳಿಗೆ ಕರ್ಮ ಮಕ್ಕಳು. ಆದರೆ ವಿಚಿತ್ರ, ಪ್ರಕೃತಿಗೆ ವಿರೋಧ. 3 ಕಣ್ಣಿವರಿಗೆ 4 ಭುಜ. ಸಾಕ್ಷಾತ್ ಪರಮೇಶ್ವರ. ಮಾಡಿ ಹಾಕುತ್ತಾಯಿ. ತೆಂಗಿನಕಾಯಿಗೆ 3 ಕಣ್ಣು. ಹೌದು ಕುಮಾರ, ಅದನ್ನು ಸ್ವಸ್ತಿಕಕ್ಕೆ ಇಡ್ಲಿಕ್ಕಾಗ್ತದೆ. ಆದ್ರೆ ಇದು ಮಾತ್ರ ಇಂಥ ಸ್ವಸ್ಥ ಕಳ್ಕೊಳ್ತದೆ. ಅದಕ್ಕೆ ವ್ಯತ್ಯಾಸ ಅಷ್ಟೇ. ಹೌದು, ಹೆಚ್ಚು ಹೆಚ್ಚು ಹೆಚ್ಚಾಗಿ ಇವರ ತಾಯಿ ಬಹಳ ದುಃಖಪಟ್ಟರು. ಆ ಕಾಲಕ್ಕೆ ನಾರದ ಮುನಿಗಳ ಆಗಮನವಾಯಿತು. ಅವರಲ್ಲೆಲ್ಲ ವಿಚಾರವನ್ನು ಹೇಳಿಕೊಡುತ್ತಾರೆ. ಹೆತ್ತ ತಾಯಿಗೆ ಹೆಗ್ಗಡ ಮುತ್ತು ಅಂತ ಒಂದು ಮಾತುಂಟಲ್ಲ, ಹಾಗೆ ಈ ಹೆಗ್ಗಡ ಹಾಗೆ ಅವಳಿಗೆ ಹೆಗ್ಗಡ ಮುತ್ತು. ಇದು ಹೆಗ್ಗಡದಲ್ಲಿ ಹಾಗೆ ಉಂಟು. ಆದ್ರೂ ಆಗ ನಾನು ಹೇಳಿದೆ, ಈ ಮಗುವನ್ನು ಯಾರ ಕೈಗೆ ನೀನು ಕೊಡ್ತೀನಿ? ಆ ಕಾಲಕ್ಕೆ ಹೆಚ್ಚಿನದ್ದಾದ್ದು ಏನು ಉಂಟು? ಆ ಕಣ್ಣು ಮತ್ತು ಕೈ, 2 ಕೈ ಹೋಗಬೇಕು, ಒಂದು ಕಣ್ಣು ಮಾಯವಾಗಬೇಕು. ಅವನಿಂದಲೇ ಇವನಿಗೆ ಮರಣ, ಅವನಿಂದಲೇ ಇವನಿಗೆ ಮರಣ ಅಂತ ಹೇಳಿ. ಹಾಗೆ ಬಂದವರಿಗೆಲ್ಲ ಈ ಮಗುವನ್ನು ಕೊಡುವುದೇ. ಇದು ಸಾಧಾರಣ ಒಂದು ಮಗುವಲ್ಲ, ಇದು ಎಲ್ಲರ ಕೈಗೂ ಹೋಗಿದೆ. ಹೌದು, ಹಾಗೆ ಬರ್ತಾ ಇರಬೇಕು. ಕೃಷ್ಣನ ಆಗಮನವೂ ಆಯಿತು. ಅಲ್ಲಿಗೆ ಕೃಷ್ಣನ ಕೈಗೂ ಕೊಟ್ಟು ನನ್ನ ಮಕ್ಕಳನ್ನು ಕಾಪಾಡಬೇಕು ಅಂತ ಹೇಳಿ. ಯಾಕಂದ್ರೆ ಅವಳಿಗೆ ಗೊತ್ತು ಕೃಷ್ಣ ಅಂದ್ರೆ ಏನು ಅಂತ ಹೇಳಿ, ಭಗವಂತ ಅಂತ ಹೇಳಿ. ಹಾಗಾಗಿ ಅವನ ಕೈಗೆ ಹಾಕಿದ್ದೆ ಇವರದ್ದಾದ 3ನೇ ಕಣ್ಣುಗಳು ಕೈ ಹೋಯಿತು. ದರಿದ್ರದ ಕೈ ಅಷ್ಟಾಗುವಾಗ ನಾರದರಿಂದ ಮಾತು ನೆನಪಾಯಿತು. ಕಾಪಾಡಬೇಕು, ನನ್ನ ಮಗುವನ್ನು ಉಳಿಸಬೇಕು ಕೃಷ್ಣ ಅಂತ ಹೇಳಿ ಕಾಡಿದ್ದು ಬೇಡಿದ್ದು. ನಾನು ಹೇಳಿದ್ದೇನಲ್ಲ, 3ನೇ ಅವತಾರ ಇದೆ ಶಿಶುಪಾಲಕರಾಗಿ ಹುಟ್ಟಿಕೊಂಡದ್ದು. ಇವನಿಗೆ ಆ ಕಾಲಕ್ಕೆ ಅವಳ ದುಃಖವನ್ನು ಕಂಡಂತಹ ಕೃಷ್ಣ ಹೇಳಿದ, ಆಗ್ಲಿ ತಾಯಿ, ನಿನ್ನ ಮಗುವನ್ನು ನಾನು ಕೊಲ್ಲೋದಿಲ್ಲ, ಹಾಗಂತ ಹೇಳಿ ಇವನಿಗೊಂದು ಅವಕಾಶ ಕೊಡ್ತೇನೆ. ನಾನು 100 ಅಪರಾಧದವರಿಗೆ ತಡಬೇಕು. 101 ಆಯಿತು ಅಂತಾದ್ರೆ, 101 ಅಪರಾಧ ಆಯಿತು ಅಂತಾದ್ರೆ ಮತ್ತೆ ಇವನನ್ನು ಉಳಿಸುವುದಕ್ಕಾಗುವುದಿಲ್ಲ. ಅಂತ ಅಪರಾಧಿ ಆಗದ ರೀತಿಯಲ್ಲಿ ಇವನನ್ನು ಬೆಳೆಸು ಅಂತ ಹೇಳಿ ಈಗ ನನಗೆ ಅರ್ಥ ಆಯ್ತು. ಅಲ್ಲಿ ನೋಡು, ಕೃಷ್ಣನ ಕೈ ನೋಡಂತಂದ್ರೆ ಯಾವುದೆಂತದ್ದು. ಈಗ ಆಗದಿಂದ ಬೈದಲ್ಲ, ನನಗಾಗಲಿ ಧರ್ಮಜನಿಗಾಗಲಿ ನಿನಗಾಗಲಿ ಕೃಷ್ಣನಿಗಾಗಲಿ ಎಲ್ಲವನ್ನು ಲೆಕ್ಕ ಹಾಕ್ತಾ ಇದ್ದ.
ಹಾಗಾಗಿ ಕುಮಾರ ಇವರನ್ನು ಕೊಲ್ಲುವುದಕ್ಕಿರುವವ ಯಾರು? ಈಗ ನನ್ನನ್ನು ಮುಂದೆ ಚರಡ ಅಂತ ಹೇಳಿದ್ರೆ ನನಗೆ ಬಿಲ್ಲು ಹಿಡಿಯುವುದು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಈಗ ಇವರನ್ನು ಕೊಲ್ಲುವವ ಯಾರು? ನೀನು, ನಾನು, ನನ್ನ ಜನ ಯಾರು? ಕೊಲ್ಲಿಕ್ಕಿರುವವ ಯಾರು? ಈಗ ಇದು ದೇವರಿಗೆ ಗೊತ್ತಾಗುತ್ತೆ. ಮತ್ತೆ ಹಾಗಾದ್ರೆ ದೇವರಿಗೆ ನೋಡಿಕೊಳ್ಳು. ಹಣ್ಣು ಕೈ ಅವರೇ ಮಾಡಬೇಕು. ನೀವು ತಡೆಯಿರಿ. ಹಿಂದೆ ಕೆಲಸ ಮಾಡಿ ನಿಮ್ಮನ್ನ ಕುರಿತಾಗಿ ಭೀಷ್ಮಾಡುತ್ತಿರುವಂತಹ ಮಾತನ್ನು ಸಭೆಗಳನ್ನು ಕೇಳ್ತಾ ಇದ್ದಾರೆ. ಮುಖ ನೋಡ್ತಾರೆ. ಕೆಲವರ ಕಿವಿಯಲ್ಲಿ ಕೆಲವರ ಬಾಯಿ ಮಾತನಾಡಿಕೆ ಇದೆ. ಈ ಮಾತಿನಲ್ಲಿ ಎಷ್ಟು ಸತ್ಯವಿದೆ, ಎಷ್ಟು ಮಿಥ್ಯೆ ಇದೆ ಎಂಬ ವಿಮರ್ಶೆಯನ್ನು ತೊಡಗಿದ್ದಾರೆ. ಆದ್ದರಿಂದ ಹೇಳ್ತಾರೆ, ಒಂದು ಸತ್ಯವಾಗಿದೆ. ಒಂದೇ ಕಾಲಮಾನದಲ್ಲಿ ನೀನು ಹಾಗೂ ಅನಂತವರೆಗೂ ಸರಿಯಲ್ಲ. ಒಂದು ನೀನು ಅಥವಾ ನಾನು ನಿರ್ಣಯವಾಗಲಿ ಯುದ್ಧದ ಮೂಲಕವಾಗಿ ಇಳಿಯುವ ಆ ಯೋಗ್ಯತೆ ನಿನ್ನಲ್ಲಿಲ್ಲ. ನಿನ್ನನ್ನು ಪ್ರಶ್ನಿಸುವುದಕ್ಕಾಗಿ ಇದು ಗದಗತ್ತ ಬಂದಿದ್ದೇನೆ. ನಾವು ಯಾಕೆ ಬಂದೆಗೊಳ್ಳೆಯ ಇದು ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ. ನೀನು ಯಾರೇ ಆಗಿರಲಿ, ಆಗ ಅವರೆಲ್ಲ ಹೇಳಿದರು ನೀನು ಅದೆಷ್ಟೋ ಸಾಹಸವನ್ನು ಮಾಡಿದ್ದೀಯ ಎಂಬುದಾಗಿ. ಇದು ತಲೆ ಗಟ್ಟಿ ಇದೆ ಎಂದು ಬಂಡೆ